BE ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟು, ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಅದು ಇದು ಮಾಡ್ಕೊಂಡಿರ್ತಾ ಇದ್ದೆ. ಕರೋನಾ ಕೃಷಿಗೆ ಬಗ್ಗೆ ಒಲವು ತೋರ್ಸಕ್ಕೆ ಅದೊಂದು ಕಾರಣ ಆಯ್ತು ನನಗೆ. ನನ್ನ ಜಮೀನಿದೆ, ಜಮೀನಲ್ಲಿ ಮ್ಯಾಂಗೋ ಇದೆ. ಒಂದು 40 ಕುರಿ ತಗೊಂಡು ಆ 2 ತಿಂಗಳಲ್ಲಿ ಮೇಯ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಅದು ಮರಿ ಹಾಕಿದ್ದು ಸ್ವಲ್ಪ ಸಂತತಿ ಬೆಳೆದಾಗ ಇನ್ನೊಂದು ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟಿದ್ದೆ. ಒಂದು ಚಿಕ್ಕದಾಗಿ ಶೆಡ್ ಹಾಕಿದೆ. ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ ಬಂತು, NML ಸ್ಕೀಮ್ ಅಂತ. ಲೇಬರ್ ಮೇಂಟೆನೆನ್ಸ್ ಕಮ್ಮಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಶೆಡ್ ಅನ್ನು ಕೂಡ ಎಲಿವೇಟೆಡ್ ಮಾಡಿದ್ದೀನಿ. ಅವ್ರು ಕೊಟ್ಟಿದ್ದಕ್ಕಿಂತ ಜಾಸ್ತಿನೇ 1.5 ಕೋಟಿ ಪ್ರಾಜೆಕ್ಟ್ ಆಗಂಗೆ ಮಾಡಿಬಿಟ್ಟು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಶುರು ಮಾಡಿದ್ದು ನಮ್ಮ ಸ್ಥಳೀಯ ತಳಿಗಳಾಗ ನಾಟಿ ತಳಿನೇ, ಮತ್ತೆ ನಲ್ಲೂರು ತಳಿ ಹಾಕಿದೆ, ರಾಂಬುಲೆಟ್ ಹಾಕಿದೆ, ನಾರಿ ಸುವರ್ಣ ಹಾಕಿದೆ. ಒಂದೊಂದರಲ್ಲಿ ಒಂದೊಂದು ಅಡೆತಡೆಗಳು ಬಂತು ನನಗೆ. ಇವಾಗ ನಾಟಿಗೆನೆ ಡಾರ್ಪರ್ ತಳಿಯನ್ನ F4 ಟಗರನ್ನು ತಗೊಂಡ್ಬಂದ್ಬಿಟ್ಟು ನಾಟಿಗೆ ಕ್ರಾಸಿಂಗ್ ಮಾಡಿಕೊಂಡು ಇವಾಗ ನಾನು F1 F2 ಲೆವೆಲ್ ಬಂದಿದ್ದೀನಿ. F3 ಶಾರ್ಟ್ಲಿ ನಾನು ಬರ್ತಾ ಇದ್ದೀನಿ. ಡಾರ್ಪರು 1930ರಲ್ಲಿ ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ದು ಆಫ್ಟರ್ ಫಸ್ಟ್ ವರ್ಲ್ಡ್ ವಾರ್. ಡಾರ್ಸೆಟ್ ಅಂತ ಒಂದು ಗಂಡು, ಪರ್ಷಿಯನ್ ಬ್ಲ್ಯಾಕ್ ಹೆಡೆಡ್ ಫಿಮೇಲ್. 1950ಯಲ್ಲಿ ಡಾರ್ಪರ್ ಅಂತಲೇ ಇದು ಮಾಡ್ತಾರೆ. ಅದ್ರ ಹೆಸರಲ್ಲೇ ಇದೆ. ಅಡ್ವಾಂಟೇಜಸ್ ಏನು ಅಂತ ಹೇಳ್ಬಿಟ್ಟು ನೋಡಿದಾಗ ಫಾಸ್ಟ್ ಗ್ರೋತು, ಅಟ್ರಾಕ್ಟಿವ್ ಮೀಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಫರ್ಟಿಲಿಟಿ ಚೆನ್ನಾಗಿದೆ. 4 to 5 ಮಂತ್ಸಲ್ಲೇ ನೀವು ಕ್ರಾಸಿಂಗ್ ಮಾಡ್ಬೋದು. 4 to 5 ಮಂತ್ಸಲ್ಲಿ ಗಂಡಾದರೆ ಮೀಟ್ ಪರ್ಪಸ್ಗೆ ಮಾರ್ಬೋದು. 4 to 5 ಮಂತ್ಸಲ್ಲೇ ನಿಮಗೆ ಆಲ್ಮೋಸ್ಟ್ 50 to 60 kgsವರೆಗೂ ನೀವು ತಗೋಬೋದು. ಇವಾಗ ನನ್ನ ಮೊರ್ಟಾಲಿಟಿ ರೇಟು ನಾನು ಟೋಟಲ್ ಶೆಡ್ಡಲ್ಲಿ ಡಾರ್ಪರ್ಸು ಇವನ್ ನಾಟ್ ಇವನ್ 1%. ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಪರ್ ಮಂತು 6 to 8 kgs ವೆಯ್ಟ್ ಗೇನ್ ಆಗುತ್ತೆ. ಅದು ಮೀಟ್ ಪರ್ಪಸ್ ಮಾಡಿದ್ರು ಕೂಡ ಅಟ್ ದಿ ರೇಟ್ ಆಫ್ 500 rupees 40,000-45,000 rupees ಒಂದು ಗಂಡನ್ನು ನೀವು ಮಾರ್ಬೋದು. ಒಳ್ಳೆ ಚೇಂಜ್ ಆಗಿದೆ, ನಾವು ಚೇಂಜ್ ಆಗಬೇಕು, ಅಪ್ಡೇಟ್ ಆಗಬೇಕಷ್ಟೇ. ನಮ್ಮ ಹತ್ರ ತಳಿ ಇದೆ, ತಳಿಯನ್ನು ನೀವು ಉಪಯೋಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೋ ಆಗಬೇಕು. ಯಾವ್ದು ಇವತ್ತು ಇನ್ವೆಸ್ಟ್ಮೆಂಟ್ ಇಲ್ದಿರ ಇರೋದು? ದುಡ್ಡು ಹಾಕ್ಬಿಟ್ಟು ದುಡ್ಡು ಸಂಪಾದಿಸ್ಬೇಕು ಅನ್ನೋ ಭಯ ಬಿದ್ಕೊಂಡಿದ್ರೆ ಕೆಲಸ ಆಗೋದಿಲ್ಲ. ಓಲ್ಡ್ ಮೆಥಡ್ಸ್ ಬೇಡ, ಹೊಸ ಮೆಥಡ್ಸ್ಗೆ ಹೊಸ ತಳಿಗಳಿಗೆ ಡೆವಲಪ್ ಮಾಡ್ಕೊಳ್ಳಿ ನೀವು. ಇದು F4 ತಳಿ. ಇದು ಒಂದು ತೊಗೊಂಡ್ಬಿಟ್ಟು ನಾನು ಇವತ್ತು ಸುಮಾರು ಇದುವರೆಗೂ ಒಂದು 600-700 ಬ್ರೀಡಿಂಗನ್ನು ತೆಗೆದಿದ್ದೀನಿ. ತೊಗೊಂಡ್ಬಿಟ್ಟು 3 ವರ್ಷ ಆಯಿತು. ಇವಾಗ ಕೂಡ ಕೆಲಸ ಮಾಡ್ತಾ ಇದೆ. ಅದು ಫಿಮೇಲು ಡಾರ್ಪರ್ಸನ್ನು ನಾನು ತೊಗೊಳ್ಳಿಲ್ಲ. ಇದರಿಂದ ಬಂದಿದ್ದನ್ನೇ ಡೆವಲಪ್ ಮಾಡಿಬಿಟ್ಟು ಇದೆಲ್ಲನೂ ಇದೆಲ್ಲ F1. ಇವಾಗ ಚಿಕ್ಕ ಮರಿಗಳಿದೆಯಲ್ಲ ಅದೆಲ್ಲ F2. ಅದಕ್ಕೆ ಬಂದಿರತಕ್ಕಂಥ ಮರಿಗಳು. ಇದುವರೆಗೂ ಕಂಡರಿದೆ ಇರ್ತಕ್ಕಂಥದ್ದು ಒಂದು ಪೊಟ್ಲಿ ಅಂತಂದರೆ ಒಂದು 15,000 20,000 ನಾಟಿ ಪೊಟ್ಲಿ ಅಂತ ಹೇಳ್ಬಿಟ್ಟು ಮಾತಾಡಬೇಕಾದ್ರೆ ಒಂದು ಪೊಟ್ಲಿಗೆ 4 ಲಕ್ಷ ಕೊಡಬೇಕು ಅಂದರೆ ಭಯ ಆಯಿತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, F4 ಸಾಕು ಅಂತ ಹೇಳ್ಬಿಟ್ಟು ಒಳ್ಳೆ ತಳಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್. 50 ಫೀಮೇಲ್ಸನ್ನು ಮೇಂಟೈನ್ ಮಾಡುತ್ತೆ ಸರ್. ಇದು ಎಲ್ಲ ಸೀಸನಲ್ಲೂ ಸಸ್ಟೈನ್ ಆಗುತ್ತೆ, ಎಲ್ಲ ಟೈಮಲ್ಲೂ ಒಂದೇ ರೀತಿಯಲ್ಲಿರ್ತದೆ. ಈವನ್ ಸಮ್ಮರ್ ಆಗಲಿ ವಿಂಟರ್ ಆಗಲಿ ಎಲ್ಲ ಇದರಲ್ಲೂ ಮೇಟಿಂಗ್ ಪವರು ಸೇಮ್ ಇರ್ತದೆ. ಇದಕ್ಕೆ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ರವಿಪ್ರಕಾಶ್ ರೆಡ್ಡಿ ಅಂತ. ನಾನು ಉಪ್ಪುಂಟೆ ಗ್ರಾಮದಲ್ಲಿ ವಾಸ ಮಾಡ್ತೀನಿ. ನಾನು ಫಾರ್ಮ್ ಇರೋದು ಕೂಡ ಉಪ್ಪುಂಟೆಯಲ್ಲೇ. ಇಲ್ಲಿ ಶೀಪ್ ಫಾರ್ಮಿಂಗ್ ಮಾಡಿಕೊಂಡು ಒಳ್ಳೆ ದುಡಿಮೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸವಿಸ್ತಾರವಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ಸಂಗತಿಗಳನ್ನು ನಾನು ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆ್ಯನ್ಸಿಸ್ಟರ್ಸು ಅಂದರೆ ನಮ್ಮ ತಲೆತಲಾಂತರಗಳಿಂದನೂ ನಾವು ಕೃಷಿಯಲ್ಲೇ ಬದುಕಿದವರು. ನಾವು ಮತ್ತು ಸ್ವಲ್ಪ ಓದಿ, ಆ್ಯಕ್ಚುಲಿ ನಾನು BE ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟು, ಆಮೇಲೆ ಸ್ವಂತ ಬಿಸ್ನೆಸ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಅದು ಇದು ಮಾಡ್ಕೊಂಡಿರ್ತಾ ಇದ್ದೆ. ಬಟ್ ಜಮೀನಿತ್ತು ಸ್ವಲ್ಪ, ಆಮೇಲೆ ಸ್ವಲ್ಪ ಜಮೀನು ಮಾಡಿದೆ. ಆಮೇಲೆ ಒಂದು ಸತಿ ನಮ್ಮ ಪೂರ್ವಿಕರೆಲ್ಲನೂ ಕುರಿ ಮೇಯಿಸೋದೆಲ್ಲ ಮಾಡ್ತಾಯಿದ್ರು. ಗ್ರೇಸಿಂಗ್ ಅಂದರೆ ಔಟ್ಸೈಡ್ ಫೀಲ್ಡಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲೆಲ್ಲ ಮೇಯಿಸ್ಕೊಂಬಂದು ಅವರೇನೋ ಜೀವನ ಸಾಗಿಸ್ತಾಯಿದ್ರು. ನಾವು ಸ್ವಲ್ಪ ಇದು ಬಂದಮೇಲೆ ಕರೋನಾ ಬಂತು. ಕರೋನಾ ಈಸ್ ದ ಆ್ಯಕ್ಚುಲಿ ಇನಿಷಿಯಲ್ ಪಾಯಿಂಟ್ ಫಾರ್ ಮೀ ಟು ಸ್ಟಾರ್ಟ್ ಈ ಒಂದು ಕೃಷಿಗೆ ಬಗ್ಗೆ ಒಲವು ತೋರ್ಸೋಕ್ಕೆ ಅದೊಂದು ಕಾರಣ ಆಯಿತು ನನಗೆ. ಯಾಕೆಂದರೆ ನಾನು ಬೆಂಗಳೂರಲ್ಲಿದ್ದಾಗ ಇದು ಲಾಕ್ಡೌನ್ ಆಯಿತು. ಕರೋನಾ ಬಂದು ಲಾಕ್ಡೌನ್ ಆದಾಗ 1.5-2 ತಿಂಗಳು ಊರಿಗೆ ಬಂದೆ. ಅಲ್ಲೇನು ಕೆಲಸ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಕನ್ಸ್ಟ್ರಕ್ಷನ್ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಬಂದಾಗ ಏನು ಕೆಲಸ ಇರಲಿಲ್ಲ ಇಲ್ಲಿ. ಏನೋ ಒಂದು ಮಾಡಿಬಿಟ್ಟು ನಮ್ಮ ಹಳೆ ಕಸಬನ್ನು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು, ಪ್ಲಸ್ ಸ್ವಲ್ಪ ನನ್ನ ಜಮೀನಿದೆ, ಜಮೀನಲ್ಲಿ ಮ್ಯಾಂಗೋ ಇದೆ. ಮ್ಯಾಂಗೋ ಕೂಡ ನಮ್ಮದು ತುಂಬ ಮುಖ್ಯವಾದಂಥ ಒಂದು ಕ್ರಾಪ್ ನಮ್ಮದು ಮ್ಯಾಂಗೋ. ಅದಕ್ಕೆ ಸ್ವಲ್ಪ ಗೊಬ್ಬರಕ್ಕೆ ಇರಲಿ ಅಂತ ಹೇಳ್ಬಿಟ್ಟಿದ್ದೆ, ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟಿದ್ದೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು 40 ಕುರಿ ಅಂತ ತಗೊಂಡು ಆ 2 ತಿಂಗಳಲ್ಲಿ ಮೇಯ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಹಂಗಂಗೆ ಇದು ಮಾಡ್ತಾ ಇದ್ದಂಗೆ ಸ್ವಲ್ಪ ಅದು ಮರಿ ಹಾಕಿದ್ದು ಸ್ವಲ್ಪ ಸಂತತಿ ಬೆಳೆದಾಗ ಅದೇ ನೀನು ಸ್ವಲ್ಪ ಇನ್ನೊಂದು ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟಿದ್ದೆ. ಒಂದು ಚಿಕ್ಕದಾಗಿ ಶೆಡ್ ಹಾಕಿದೆ. ಇವಾಗಿರೋ ಶೆಡ್ಡಲ್ಲೇ ಒಂದು ಪಾರ್ಟ್ ಆಫ್ ದಿ ಶೆಡ್ಡು ಮೇ ಬಿ ಅಬೌಟ್ ಒಂದು 20 ಅಡಿಗೆ ಒಂದು 40 ಅಡಿ
ಒಂದು ಶೆಡ್ ಹಾಕ್ಕೊಂಬಿಟ್ಟು ಅದರಲ್ಲಿ 100 ಕುರಿ ಮೇಯಿಸ್ಕೋಬೋದು ಅಂತ ಹೇಳ್ಬಿಟ್ಟಿದ್ದೆ ಮಾಡಿದೆ. ಸೊ ಅದು ನನ್ನ ಇನಿಷಿಯಲ್ ಸ್ಟೇಜ್ ಆಫ್ ಸ್ಟಾರ್ಟಿಂಗ್ ಆಫ್ ದಿ ಇದು ಈ ಒಂದು ಕುರಿ ಸಾಕಾಣಿಕೆಯನ್ನು ನಾವು ಶುರು ಮಾಡಿದ್ದು ಕರೋನಾ ವತಿಯಿಂದ 2020ರಲ್ಲಿ ನಾವು ಕುರಿ ಸಾಕಾಣಿಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಏನಾಯಿತು, ಅದಕ್ಕಿನ್ನ ಒಂದು ಅಡಿಷನ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ ಬಂತು, NML ಸ್ಕೀಮ್ ಅಂತ, ನ್ಯಾಷನಲ್ ಲೈವ್ ಸ್ಟಾಕ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು, ಲೈವ್ ಸ್ಟಾಕ್ ಮಿಷನ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಬಂತು. ಅದರಲ್ಲಿ ಏನು ಇತ್ತು ಅಂತಂದರೆ ನಮ್ಮ ಅಡ್ವರ್ಟೈಸ್ಮೆಂಟಲ್ಲಿ ತಿಳ್ಕೊಂಡಾಗ ಸ್ಥಳೀಯ ವೈದ್ಯಾಧಿಕಾರಿಗಳು, ವೆಟರ್ನರಿ ಆಫೀಸರ್ಸಲ್ಲಿ ಸ್ವಲ್ಪ ಅವ್ರು ಹೇಳಿದ್ಮೇಲೆ, ನೋಡಿ ಸರ್, ನೀವೊಂದು 500 ಕುರಿ 25 ಟಗರು ಹಾಕ್ಕೊಂಡು ಒಂದು ಸ್ಕೀಮ್ ಮಾಡಿದ್ರೆ 1 ಕೋಟಿ ಪ್ರಾಜೆಕ್ಟ್, ಅದು ಒಂದು 50% ಸಬ್ಸಿಡಿ ಸಿಗುತ್ತೆ ನಿಮಗೆ ಅಂತ ಹೇಳಿದ್ದಕ್ಕೆ ಆಗಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟಿದ್ದೆ. ಅಲ್ಲಿಂದ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟೆನ್ಷನ್ ಮಾಡಿದೆ. ಎಕ್ಸ್ಟೆನ್ಷನ್ ಮಾಡಿದಾಗ ಅದು ಆ್ಯಕ್ಚುಲಿ ಅವ್ರು ಹೇಳಿದ ಪ್ರಕಾರ, ನಾಮ್ಸ್ ಪ್ರಕಾರನೇ ಪರ್ಫೆಕ್ಟಾಗಿ ಮಾಡಿ, ನಾನು ಸ್ವಲ್ಪ ಲೇಬರ್ ಮೇಂಟೆನೆನ್ಸ್ ಕಮ್ಮಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಶೆಡ್ಡನ್ನು ಕೂಡ ಎಲಿವೇಟೆಡ್ ಮಾಡಿದ್ದೀನಿ. ಸೊ ವಾಟ್ ಎವರ್ ಏನು ಡ್ರಾಪ್ಲೆಟ್ಸ್ ಅಂದರೆ ಹಿಕ್ಕೆ ಏನು ಬರುತ್ತೆ ಕುರಿದು, ಅದೆಲ್ಲ ಕೆಳಗೆ ಬಿದ್ದೋದ್ರೆ ನಾವು ಡೈಲಿ ಅದನ್ನು ಕ್ಲೀನ್ ಮಾಡೋ ಪರಿಸ್ಥಿತಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನುಕೂಲ ಮಾಡೋಂಗೆ ಒಂದು ಅವ್ರು ಕೊಟ್ಟಿದ್ದಕ್ಕಿಂತ ಜಾಸ್ತಿನೇ 1.5 ಕೋಟಿ ಪ್ರಾಜೆಕ್ಟ್ ಆಗಂಗೆ ಮಾಡಿಬಿಟ್ಟು ಇವಾಗ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಸರ್. ಸೊ ನೀವು ಶುರು ಮಾಡಿದಾಗ ಯಾವ ತಳಿನ ಆಯ್ಕೆ ಮಾಡ್ಕೊಂಡ್ವಿ ಸರ್? ನಾನು ಫಸ್ಟು ಶುರು ಮಾಡಿದ್ದು ನಮ್ಮ ಸ್ಥಳೀಯ ತಳಿಗಳಾಗ ನಾಟಿ ತಳಿಯೇ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ನಾಟಿ ತಳಿಯಲ್ಲಿ ನನಗೆ ಗೊಬ್ಬರ ಸಿಗ್ತಾಯಿತ್ತು, ಬಟ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಅಷ್ಟೊಂದೇನು ನಾನು ಕಾಣಿಸ್ಲಿಲ್ಲ. ಅಂದರೆ ಕುರಿ ಸಾಕಾಣಿಕೆನೇ ಸ್ವಲ್ಪ ಸ್ಲೋ ಪ್ರೋಸೆಸ್ಸು, ಆದರೂ ಕೂಡ ನಾನು ಬಿಡಲಿಲ್ಲ ಅದನ್ನು. ಆಮೇಲೆ ಹಿಂಗೆ ಇದು ಮಾಡಿಕೊಂಡು ನಾಟಿ ತಳಿಯಲ್ಲೇ ಇದು ಮಾಡಿ, ಮತ್ತು ನಲ್ಲೂರು ತಳಿ ಹಾಕಿದೆ, ಮತ್ತು ರಾಂಬುಲೆಟ್ ಹಾಕಿದೆ, ಮತ್ತು ನಾರಿ ಸುವರ್ಣ ಹಾಕಿದೆ. ಇದೆಲ್ಲ ಇದು ಮಾಡಬೇಕಾದ್ರೆ ಒಂದೊಂದರಲ್ಲಿ ಒಂದೊಂದು ಅಡೆತಡೆಗಳು ಬಂತು ನನಗೆ. ಆಮೇಲೆ ಏನಪ್ಪ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಲ್ಲ, ನಾನು ಯಾವ ತಳಿಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರ ಹತ್ರ ಡಿಸ್ಕಸ್ ಮಾಡಿದಾಗ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರನ್ನು ನಮ್ಮ ಡಾಕ್ಟರ್ ರಾಘವೇಂದ್ರ ಅಂತ ಹೇಳ್ಬಿಟ್ಟು ನಮ್ಮ ತುಂಬ ಸ್ನೇಹಿತರು ಅವ್ರ ಹತ್ರ ಅವ್ರು ಇದು ಮಾಡಿದೆ, ಸಜೆಷನ್ ಕೊಟ್ಟರು. ಸರ್, ನೀವು ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊತಾ ಇದ್ದೀರಾ? ನೀವೊಂದು ಡಾರ್ಪರ್ ಅಂತ ಒಂದು ತಳಿ ಇದೆ, ಆ ಡಾರ್ಪರ್ ತಳಿಯನ್ನು ಡೆವಲಪ್ ಮಾಡಿ, ಒಳ್ಳೆ ಗ್ರೋತ್ ರೇಟ್ ಆಗಲಿ, ಇನ್ನೊಂದು ಇದಾಗಲಿ, ಇವೆಲ್ಲನೂ ಚೆನ್ನಾಗಿರ್ತದೆ ಅಂದಕ್ಕೆ ಡಾರ್ಪರ್ ಅಂತ ಹೇಳ್ಬಿಟ್ಟು ಆವಾಗಿಂದ ನಾನು ಡಾರ್ಪರ್ ತಳಿಗೆ ಫಿಕ್ಸ್ ಆಗಿಬಿಟ್ಟು ಇವಾಗ ನಾಟಿಗೇ ಡಾರ್ಪರ್ ತಳಿಯನ್ನು F4 ಟಗರನ್ನು ತೊಗೊಂಬಂದ್ಬಿಟ್ಟು ನಾಟಿಗೆ ಇದು ಕ್ರಾಸಿಂಗ್ ಮಾಡಿಕೊಂಡು ಇವಾಗ ನಾನು F1 F2 ಲೆವೆಲ್ಗೆ ಬಂದಿದ್ದೀನಿ. F3 ಶಾರ್ಟ್ಲಿ ನಾನು ಬರ್ತಾಯಿದ್ದೀನಿ. ನಾಟಿ ತಳಿ ನಾವು ಸಾಕೋದ್ರಿಂದ ನಮಗೆ ಇನ್ವೆಸ್ಟ್ಮೆಂಟು ಪ್ರಾಫಿಟ್ಸ್ ಅಷ್ಟು ಬರೋಲ್ಲ. ಯಾಕೆ ಅಂತಂದರೆ ಅದ್ರ ಗ್ರೋತ್ ರೇಟ್ ತುಂಬ ಕಮ್ಮಿ. ಅಮ್ಮಮ್ಮ ಅಂತಂದರೆ ಅದು ಒಂದು ತಿಂಗಳಿಗೆ ಆವ್ರೇಜಾಗಿ ಒಂದು 3.5 ಇಂದ 4 kg ಇನ್ಕ್ರೀಸ್ ಆಗುತ್ತೆ. ನೀವೊಂದು 8 ತಿಂಗಳಿಂದ 1 ವರ್ಷ ನೀವು ಮೇಯಿಸಿದ್ರು ಕೂಡ ನಿನಗೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು 35 ಇಂದ 40 kg ಬರುತ್ತೆ. 40-45 kg ಲಾಸ್ಟ್. ಸೊ 45 kg ಇದರಲ್ಲಿ ಇವಾಗ ನಮಗೆ ಖರ್ಚೇ ಇದೆಲ್ಲ ಇದು ಮಾಡಿಕೊಂಡ್ರೆ ನಮಗೆ ಪ್ರಾಫಿಟ್ ಬರೋಲ್ಲ ಅದರಲ್ಲಿ. ಅದು ನಾಟಿ ತಳಿದ ಬಗ್ಗೆ ಒಂದು ಸಮಾಚಾರ. ಎರಡನೇದು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಎಲ್ಲರೂ ಹೇಳ್ತಾಯಿದ್ರು ನಲ್ಲೂರು ಬ್ರೀಡು, ಗುಂಟೂರು ಬ್ರೀಡು ಚೆನ್ನಾಗಿದೆ, ಅದನ್ನು ಹಾಕು ಅಂತಂದರು. ನಾನು ಆ್ಯಕ್ಚುಲಿ ಅದನ್ನು ಗುಂಟೂರಿಗೆ ಹೋಗ್ಬಿಟ್ಟು ಸಂತೆಯಲ್ಲಿ ತೊಗೊಂಬಂದೆ. ಗೂಡೂರಿಗೆ ಹೋಗ್ಬಿಟ್ಟು ತೊಗೊಂಬಂದು 50 ಕುರಿ ತೊಗೊಂಬಂದೆ. 50 ಕುರಿ ತೊಗೊಂಬಂದ್ಬಿಟ್ಟು 2 ತಿಂಗಳಲ್ಲೇ ನನ್ನ ಮೊರ್ಟಾಲಿಟಿ 14 ಕುರಿ ಸತ್ತೋಯ್ತು. ಯಾಕೆ ಗೊತ್ತಾ? ಅದು ಆ ವಾತಾವರಣಕ್ಕೆ ಸೆಟ್ ಆಗಲಿಲ್ಲ, ನಮ್ಮ ವಾತಾವರಣಕ್ಕೂ ಅದು ಆ ಪ್ರದೇಶ ವಾತಾವರಣಕ್ಕೂ ಸೆಟ್ ಆಗಲಿಲ್ಲ ನನಗೆ. ಮತ್ತೇನೋ ಇದು ಮಾಡಿಬಿಟ್ಟು ಇರೋದನ್ನು ಚೆನ್ನಾಗಿ ನೋಡಿಕೊಂಡು ಅದೆಲ್ಲ ಮಾಡಿಬಿಟ್ಟು ಅದ್ರ ಮರಿಗಳಿದ್ದಾವೆ ಇವಾಗ ಕೂಡ, ಅದನ್ನು ಮಾತ್ರ ಇಟ್ಕೊಂಡು ತಾಯಿ ಕುರಿಗಳನ್ನು ಮಾರಿಬಿಟ್ಟೆ. ಅದು ಒಂದು ಅದ್ರ ಬಗ್ಗೆ. ಇನ್ನೊಂದು ನಾರಿ ಸುವರ್ಣ ಅಂತ ಟ್ರೈ ಮಾಡಿದೆ. ಅದರಲ್ಲಿ ಟ್ವಿನ್ಸು ಟ್ರಿಲ್ಸು ಕೊಡ್ತಾವೆ, ಬಟ್ ಅದಕ್ಕೆ ಫೀಡಿಂಗು ಇರೋಲ್ಲ, ಮೊಟಾಲಿಟಿ ಜಾಸ್ತಿ ಅದರಲ್ಲಿ ಕೂಡ. ರಾಂಬುಲೆಟ್ ಅಂತ ಇದು ಮಾಡಿದ್ರೆ ಅದರಲ್ಲಿ ಏನನ್ನ ಟ್ರೈ ಮಾಡೋಣ ಅಂತ ಹೋದರೆ ಅದರಲ್ಲಿ ಗ್ರೋತ್ ಇರ್ತದೆ, ಬಟ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಬರುತ್ತೆ.
ಸೊ ಇದೆಲ್ಲ ನಾನು ಒಂದು ಇನಿಷಿಯಲ್ ಸ್ಟೇಜಸಲ್ಲಿ ಹಿಕಪ್ಸ್ ಅಂದರೆ ಒಂದು ಅಡೆತಡೆಗಳನ್ನು ಇದು ಮಾಡಿಕೊಂಡು ಯಾವುದು ವಿಚ್ ಇಸ್ ದ ಬ್ರ್ಯಾಂಡ್ ಅನ್ನೋದು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಹೋದಾಗ ಡಾರ್ಪರ್ ಅನ್ನೋದು ನಮ್ಮದು ಸ್ನೇಹಿತರು ಹೇಳ್ದಂಗೆ ಅದ್ರ ಬಗ್ಗೆ ನಾನು ಸ್ವಲ್ಪ ಇಂಟರ್ನೆಟ್ಟಲ್ಲಿ ಎನ್ಸೈಕ್ಲೋಪೀಡಿಯಾದಲ್ಲಿ ಅದ್ರ ಬಗ್ಗೆ ನೋಡಿದಾಗ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಸೊ ಅದರಿಂದ ನಾನು ಅದನ್ನು ತಳಿ ಸ್ಟಾರ್ಟ್ ಮಾಡಿದೆ. ಅದರ ಮೇಯ್ನ್ ಕಂಟೆಂಟ್ ಏನು ಅಂತಂದರೆ ಡಾರ್ಪರು 1930ರಲ್ಲಿ ಅದು ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ದು ಆಫ್ಟರ್ ಫಸ್ಟ್ ವರ್ಲ್ಡ್ ವಾರ್. ಸೌತ್ ಆಫ್ರಿಕನ್ ಕಂಟ್ರಿ ಸಮ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅದನ್ನು ರಿಸರ್ಚ್ ಮಾಡ್ತು. ಆವಾಗ ಮೀಟು ಎಲ್ಲ ಏರಿಯಾದಲ್ಲೂ ಸಿಗಬೇಕಂದ್ರೆ ಎಲ್ಲರಿಗೂ ಸಿಗಬೇಕಂದ್ರೆ ಸ್ವಲ್ಪ ಫಾಸ್ಟ್ ಗ್ರೋತ್ ಇರೋದು ಏನು ಮಾಡಬೇಕು ಅನ್ನೋದಕ್ಕೆ ಡಾರ್ಸೆಟ್ ಅಂತ ಒಂದು ರ್ಯಾಮ್ ಅಂದರೆ ಗಂಡು, ಪರ್ಷಿಯನ್ ಬ್ಲ್ಯಾಕ್ ಹೆಡ್ಡೆಡ್ ಫಿಮೇಲು, ಅದನ್ನು ಕ್ರಾಸ್ ಮಾಡ್ತಾ ಬಂದರು. ಅದಕ್ಕಿಂತ ಹಿಂದೆ ಮುಂಚೆ ಸ್ವಲ್ಪ ರಿಸರ್ಚಸ್ ಎಲ್ಲ ಇದನ್ನು ಕ್ರಾಸಿಂಗ್ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿಬಿಟ್ಟು 1950ಯಲ್ಲಿ ಸೊ ಡಾರ್ಪರ್ ಅಂತಲೇ ಇದು ಮಾಡ್ತಾರೆ. ಅದ್ರ ಹೆಸರಲ್ಲೇ ಇದೆ ಡಾರ್ಸೆಟ್ ಅನ್ನೋದಕ್ಕೆ DOR ಅಂತ ಅದಕ್ಕೆ ತಗೊಂಡು POR ಪರ್ಷಿಯನ್ ಲೇಡಿ ಇರೋದ್ರಿಂದ PER ಅಂತ ಹೇಳ್ಬಿಟ್ಟು ಡಾರ್ಪರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರು ಕೊಟ್ಬಿಟ್ಟು ಇದು ಮಾಡಿದಾಗ ಅದಕ್ಕೆ ಅಡ್ವಾಂಟೇಜಸ್ ಏನು ಅಂತ ಹೇಳ್ಬಿಟ್ಟು ನೋಡಿದಾಗ ಫಾಸ್ಟ್ ಗ್ರೋತು, ನೀವು ಕರೆಕ್ಟಾಗಿ ಮೇಂಟೈನ್ ಮಾಡೋದು, ಫಾಸ್ಟ್ ಗ್ರೋತ್ ಒಂದು, ಅಟ್ರ್ಯಾಕ್ಟಿವ್ ಇದು, ಮೀಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತು ಫರ್ಟಿಲಿಟಿ ಚೆನ್ನಾಗಿದೆ, ಮರಿ ಕನ್ಬಿಟೆಡ್ ಆಗಿರ್ತದೆ. 4 to 5 ಮಂತ್ಸಲ್ಲೇ ನೀವು ಕ್ರಾಸಿಂಗ್ ಮಾಡ್ಬೋದು. 4 to 5 ಮಂತ್ಸಲ್ಲಿ ಗಂಡಾದರೆ ಮೀಟ್ ಪರ್ಪಸ್ಗೆ ಮಾರ್ಬೋದು. ಆವಾಗ 4 to 5 ಮಂತ್ಸಲ್ಲೇ ನಿಮಗೆ ಆಲ್ಮೋಸ್ಟ್ 50 to 60 kgsವರೆಗೂ ನೀವು ತೊಗೋಬೋದು. ಇದೆಲ್ಲ ಅಡ್ವಾಂಟೇಜಸ್ ಇರೋದ್ರಿಂದ ಸೊ ಡಾರ್ಪರನ್ನೇ ನಾನು ಮೇಜರಾಗಿ ಡೆವಲಪ್ ಮಾಡ್ತಾಯಿದ್ದೀನಿ. ಬಟ್ ಡಾರ್ಪರೇ ಒಂದೇ ಸತಿ ಇನ್ವೆಸ್ಟ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗಿದ್ದರಿಂದ ನಾನು ನಾಟಿಯಿಂದ ಇದು ಮಾಡಿಬಿಟ್ಟು ಇನಿಷಿಯಲ್ ಸ್ಟೇಜಿಂದ ಹೋಗ್ತಾಯಿದ್ದೀನಿ. ನನಗೇನು ಸರಾಗವಾಗಿ ಹೋಗ್ತಾಯಿದೆ. ನಂದು ಅದೆಲ್ಲ ಮೊದಲಿದ್ದಕ್ಕೆ ಆ್ಯಕ್ಚುಲಿ ಬಿಟ್ಬಿಡಬೇಕು ಅಂತಿದ್ದೆ ಈ ಬಿಸ್ನೆಸ್ಸನ್ನು, ಆ ಮೊಟಾಲಿಟಿ ಅದೆಲ್ಲ ನೋಡಿಬಿಟ್ಟು. ಆಮೇಲೆ ನಮ್ಮ ಫ್ರೆಂಡ್ಸ್ ಇವಾಗ ನಂದು ಮೊಟಾಲಿಟಿ ರೇಟು ನಾನು ಟೋಟಲ್ ಶೆಡ್ಡಲ್ಲಿ ಡಾರ್ಪರ್ಸು ಇವನ್ ನಾಟ್ ಇವನ್ 1% ಕೂಡ ನಂದು ಮೊಟಾಲಿಟಿ ರೇಟ್ ಇಲ್ಲ. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ. ಗ್ರೋತ್ ಕೂಡ ಅಷ್ಟೇ ಮಿನಿಮಮ್ ಅಂತಂದರೂ ಕೂಡ ಚೆನ್ನಾಗಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಪರ್ ಮಂತು 6 to 8 kgs ಇನ್ಕ್ರಿಮೆಂಟ್ ಬರುತ್ತೆ, ಏನೋ ವೆಯ್ಟ್ ಗೇನ್ ಆಗುತ್ತೆ ಅದು. ಸೊ ನೀವು ಒಂದು ವರ್ಷ ಕರೆಕ್ಟಾಗಿ ಮೇಲ್ ಮೇಂಟೈನ್ ಮಾಡಿದ್ರೆ 80-90 kg ಬರುತ್ತೆ. ಸೊ ಆವಾಗ ನೀವು ರಿವರ್ಸ್ ಕ್ಯಾಲ್ಕುಲೇಷನಲ್ಲಿ ಬಂದರೂ ಕೂಡ ನೀವು ಮಾರಿದ್ರೂ ಕೂಡ ಮೀಟ್ ಪರ್ಪಸ್ ಮಾಡಿದ್ರೂ ಕೂಡ ಅಟ್ ದಿ ರೇಟ್ ಆಫ್ 500 rupees 40,000-45,000 rupees ಒಂದು ಗಂಡನ್ನು ನೀವು ಮಾರ್ಬೋದು. ಇಲ್ಲ 6 ಮಂತ್ಸಲ್ಲೇ ಮಾರಿದ್ರೂ ಕೂಡ ಮಿನಿಮಮ್ ಯು ವಿಲ್ ಗೆಟ್ 25,000 rupees. ಸೊ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಇದೇ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ಡಾರ್ಪರನ್ನು ಡೆವಲಪ್ ಮಾಡ್ತಾಯಿದ್ದೀನಿ ಸರ್. ಮತ್ತು ನಮ್ಮ ರೈತರಿಗೂ ನಾನು ಕಳ್ಕಳಿಯಿಂದ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ವರ್ಲ್ಡೇ ಚೇಂಜ್ ಆಗಿದೆ, ನಾವು ಚೇಂಜ್ ಆಗಬೇಕು. ಯಾಕಂದರೆ ಅಪ್ಡೇಟ್ ಆಗಬೇಕಷ್ಟೇ. ನಮ್ಮ ಹತ್ರ ತಳಿ ಇದೆ, ತಳಿಯನ್ನು ನೀವು ಉಪಯೋಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೋ ಆಗಬೇಕು. ಬರೀ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಯಾವುದು ಇವತ್ತು ಇನ್ವೆಸ್ಟ್ಮೆಂಟ್ ಇಲ್ದಿರ ಇರೋದು? ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೇ ನೀವು ಮತ್ತೆ ದುಡ್ಡು ಹಾಕ್ಬಿಟ್ಟು ದುಡ್ಡು ಸಂಪಾದಿಸ್ಬೇಕು ಅನ್ನೋ ಭಯ ಬಿದ್ದುಕೊಂಡಿದ್ರೆ ಕೆಲಸ ಆಗೋದಿಲ್ಲ. ಓಲ್ಡ್ ಮೆಥಡ್ಸ್ ಬೇಡ, ಹೊಸ ಮೆಥಡ್ಸ್ಗೆ ಹೊಸ ತಳಿಗಳಿಗೆ ನನ್ನ ಹತ್ರನೆಲ್ಲ ಎಲ್ಲನ್ನಾಗಲಿ ನೀವು ಯು ಗೋ ಫಾರ್ ದಿಸ್ ಬ್ರ್ಯಾಂಡ್ ಡೆವಲಪ್ ಮಾಡ್ಕೊಳ್ಳಿ ನೀವು ಅಂತ ನನ್ನ ಸಜೆಷನ್ ಸರ್. ನೀವು ಶುರು ಮಾಡಿದಾಗ ಗಂಡನ ಆಯ್ಕೆ ಮಾಡಿಕೊಂಡು ಡಾಪರು, ಹೆಣ್ಣನ್ನು ಆಯ್ಕೆ ಮಾಡ್ಕೊಂಡು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಅದ್ರ ಬಗ್ಗೆ ಹೇಳಿ. ಅದೇ ಸರ್, ಇದೇ ನಾನು ಫಸ್ಟು ಸೆಲೆಕ್ಟ್ ಮಾಡಿರೋದು. ಇದು F4 ತಳಿ. ಇದನ್ನು ಒಂದು ತೊಗೊಂಬಿಟ್ಟು ನಾನಿವತ್ತು ಸುಮಾರು ಇದುವರೆಗೂ ಒಂದು 600-700 ಬ್ರೀಡಿಂಗನ್ನು ತೆಗೆದಿದ್ದೀನಿ. ಸೊ ಇದು ತೊಗೊಂಬಿಟ್ಟು 3 ವರ್ಷ ಆಯಿತು. ಇವಾಗ ಕೂಡ ಕೆಲಸ ಮಾಡ್ತಾಯಿದೆ ಅದು. ಸೊ ಇದು ಫಸ್ಟು F4ದು ಗಂಡೆ ತಗೊಂಡು ಎಲ್ಲ ನಾಟಿ ಕ್ರಾಸ್ ಮಾಡಿಬಿಟ್ಟು ಅಲ್ಲಿಂದ ನೋಡಿದೆ. ನಾನು ಫಿಮೇಲ್ ತೊಗೊಳ್ಳಿಲ್ಲ, ಫಿಮೇಲು ಡಾರ್ಪರ್ಸನ್ ನಾನು ತೊಗೊಳ್ಳಿಲ್ಲ. ಇದರಿಂದ ಬಂದಿದ್ದನ್ನೇ ಡೆವಲಪ್ ಮಾಡಿಬಿಟ್ಟು ಇದೆಲ್ಲನೂ ಇದೆಲ್ಲ F1, ಇವಾಗ ಚಿಕ್ಕ ಮರಿಗಳಿದೆಯಲ್ಲ ಅದೆಲ್ಲ F2, ಅದಕ್ಕೆ ಬಂದಿರತಕ್ಕಂಥ ಮರಿಗಳು. ಇದರಿಂದ ಇದು ಮಾಡ್ತಾಯಿದ್ದೀನಿ ಸರ್. ಸರ್, ಇನಿಷಿಯಲ್ ಸೆಲೆಕ್ಷನ್ ಆಫ್ ಬ್ರೀಡ್ ಅಂತ ಬಂದಾಗ ಹೆಂಗೆ ಸೆಲೆಕ್ಟ್ ಮಾಡ್ತೀವಿ, ಏನು ನೋಡಿ ಸರ್? ಸೆಲೆಕ್ಷನ್ ಆಫ್ ಬ್ರೀಡ್ ಅಂದಾಗ ಏನಾಗುತ್ತೆ ಅಂದರೆ ಇವಾಗ ಎಷ್ಟು ಜನ್ರೇಷನ್ ಮೇಲೆ ಹೋಗ್ತಂದ್ರೆ ಅಲ್ಲಿ ಪ್ಯೂರಿಟಿ ಆಫ್ ದಿ ಇದು ಸಿಗತ್ತೆ. ಅದು ಆ್ಯಕ್ಚುಲಿ ಬಯಾಲಜಿಕಲ್ ಕಂಡೀಷನ್ ಪ್ರಕಾರ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಸೊ F6ಗೆ ಯಾಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ನೀವು ಕೇಳ್ಬೋದು. ಬಟ್ F6ಗೆ ಹೋಗ್ಬೇಕಾದ್ರೆ ನನಗೆ ಅವಾಗ 6 lakhs ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು ಒಂದು ಟಗರ್ ಮೇಲೆ.
ಬಟ್ ಆವಾಗಿರೋ ಪರಿಸ್ಥಿತಿಯಲ್ಲಿ ನಾನು ಭಯ ಇತ್ತು ಅವಾಗ. ಯಾಕಂದರೆ ಹೊಸ ತಳಿಯನ್ನು ಟ್ರೈ ಮಾಡ್ತಾ ಇರಬೇಕಾದ್ರೆ ನನಗೆ ಭಯ ಇತ್ತು, ಏನಾಗುತ್ತೆ ಏನೋ 4 ಲಕ್ಷ. ಯಾಕಂದರೆ ನಾವು ಇದುವರೆಗೂ ಕಂಡರಿದೇ ಇರ್ತಕ್ಕಂಥದ್ದು ಒಂದು ಪೊಟ್ಲಿ ಅಂತಂದರೆ ಒಂದು 15,000 20,000 ನಾಟಿ ಪೊಟ್ಲಿ ಅಂತ ಹೇಳ್ಬಿಟ್ಟು ಮಾತಾಡಬೇಕಾದ್ರೆ ಒಂದು ಪೊಟ್ಲಿಗೆ 4 ಲಕ್ಷ ಕೊಡಬೇಕು ಅಂದರೆ ಭಯ ಆಯಿತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, F4 ಸಾಕು ಅಂತ ಹೇಳ್ಬಿಟ್ಟು ಒಳ್ಳೆ ತಳಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್. ನನ್ನ ಹತ್ರ ಆವಾಗ ಒಂದು 60 ನಾಟಿ ಇತ್ತು. ಮೊದಲು ಇದು ಮಾಡ್ತಾ ಇದ್ನಲ್ಲ 60 ಕುರಿಗೆ ಫಸ್ಟ್ ನಾನು ಇದನ್ನೇ ಕ್ರಾಸಿಂಗ್ ಮಾಡಿಬಿಟ್ಟು ಹೆಂಗೆ ಬರುತ್ತೆ ನೋಡೋಣ ಅಂತೇಳ್ಬಿಟ್ಟು ಫಸ್ಟ್ ಜನ್ರೇಷನ್ನು ಇದು ಮಾಡಿದ್ದು ಸರ್. ಒಂದೇ ಫಸ್ಟು ನಾಟಿ 60 ಒಂದೇ ಮೇಂಟೈನ್ ಮಾಡ್ತಿದ್ದು. ಬಟ್ ಇದಕ್ಕೆ ಬಂದಿರತಕ್ಕಂಥದ್ದು ಒಂದು ಟಗರಿದೆ, ಅದನ್ನು ನಾನು ಇಟ್ಕೊಂಡು ಫಸ್ಟ್ ಲ್ಯಾಂಬ್ ಆಫ್ ಇದು ಇವಾಗ ದೊಡ್ಡದಾಗಿದೆ ಅದು. ಸೊ ಅದರಿಂದನೂ ನಾನು ಪ್ರೋಸೆಸ್ ಮಾಡ್ತಾ ಅದರಿಂದನೂ ಚೆನ್ನಾಗಿ ಬರ್ತದೆ. ಈವನ್ F1 ಆದರೂ ಕೂಡ ಅಷ್ಟು ಪ್ಯೂರಿಟಿ ಬಿದ್ದಿದೆ ಇದರಲ್ಲಿ, ನಮ್ಮ ಲಕ್ಕು ಅಂತ ಹೇಳ್ಬೋದು ಅದನ್ನು. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿ ಸರ್ ಈ ಮರಿದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಇದು ಬ್ಲ್ಯಾಕ್ ಹೆಡ್ಡೆಡ್ಡು ಮತ್ತು ಇದ್ರದ್ದು ಇದು ಮೀಟಿಂಗ್ ಪವರು ಇಟ್ ಕ್ಯಾನ್ ಮೇಂಟೈನ್ ಅಪ್ ಟು 50 ಫೀಮೇಲ್ಸನ್ನು ಮೇಂಟೈನ್ ಮಾಡುತ್ತೆ ಸರ್. ಇದು ಯೂಶಲಾಗಿ ನಮ್ಮ ಇದ್ರ ಪ್ರಕಾರ ಇರೋದು 20-25 ಅಂತಾರೆ, ಬಟ್ 50ವರೆಗೂ ಇದು ಮಾಡುತ್ತೆ. ಬಟ್ ಇದು ಶಾರ್ಪರ್ದು ಏನೇನು ಕ್ಯಾರೆಕ್ಟರ್ಸ್ ಇದ್ದಾರೆ ಅದರಲ್ಲಿ 75-80% ಇದರಲ್ಲಿ ಇದ್ದಾವೆ. ಇದ್ರ ಜೀನ್ಸ್ ಆಗಲಿ ಮತ್ತು ಇದಕ್ಕೆ ಇನ್ನೊಂದು ಮೇಯ್ನಾಗಿ ಇದ್ರ ಕ್ಯಾರೆಕ್ಟರ್ ಏನಾಗಿದೆ ಅಂತಂದರೆ ಎಲ್ಲ ಸೀಸನಲ್ಲೂ ಸಸ್ಟೈನ್ ಆಗುತ್ತೆ. ಇದಕ್ಕೆ ಕೆಲವು ನಾಟಿಗಳೆಲ್ಲನೂ ಕೋಲ್ಡ್ ಸೀಸನ್ನಲ್ಲಿ ಮೀಟಿಂಗ್ ಆಗಲ್ಲ. ಅದು ನವಂಬರು ಡಿಸೆಂಬರು ಇದರಲ್ಲಿ ಇದು ಏನಿಲ್ಲ, ಎಲ್ಲ ಟೈಮಲ್ಲೂ ಒಂದೇ ರೀತಿಯಲ್ಲಿರ್ತದೆ. ಈವನ್ ಸಮ್ಮರ್ ಆಗಲಿ ವಿಂಟರ್ ಆಗಲಿ ಎಲ್ಲ ಇದರಲ್ಲೂ ಮೀಟಿಂಗ್ ಪವರು ಸೇಮ್ ಇರ್ತದೆ. ಇದಕ್ಕೆ ಏನಂದರೆ ಇದಕ್ಕೆ ಸ್ವಲ್ಪ ವ್ಯಾಕ್ಸಿನ್ಸು ಇದೆಲ್ಲ ಹಾಕ್ಸ್ಕೊಂಡಿದ್ರೆ ರೋಗ ರುಜಿನಗಳು ಬರೋಲ್ಲ. ನಾವೇನಂದರೆ ಇದರಲ್ಲಿರ್ತೀವಿ ಐಸೋಲೇಟೆಡ್ಡು, ನಾವು ಬೇರೆಯವ್ರನ್ನ ಯಾರನ್ನೂ ಡೈರೆಕ್ಟಾಗಿ ಫಾರ್ಮ್ ಒಳಕ್ಕೆ ಸೇರಿಸಲ್ಲ. ವಿತ್ ಅವರ್ ಪರ್ಮಿಷನ್ ಆ್ಯಂಡ್ ವಿತ್ ಐಸೋಲೇಷನ್ ಫುಲ್ಲು ಇದು ಮಾಡಿದ್ಮೇಲೆ ರೋಗ ರುಜಿನಗಳು ಬರ್ದಿರೋ ನೋಡ್ಕೋಬೇಕು. ಆವಾಗ ನಿಮ್ಗೆ ಹೆಂಗೆ ಬೇಕಿದ್ರೂ ಹಂಗೆ ಇದಾಗುತ್ತೆ. ಆ್ಯಂಡ್ ಫೀಡ್ ಕೂಡ ಅಷ್ಟೇ 3 ಹೊತ್ತು ಕೊಡಬೇಕು. ಇದಕ್ಕೆ 3 ಹೊತ್ತು ಕೊಟ್ಟಾಗಂದರೆ ಇದು ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸು ಕ್ಯಾಲ್ಕುಲೇಟೆಡಲ್ಲಿ ನಾವು ತಿಳ್ಕೊಂಬಿಟ್ಟು ಅದ್ರ ಪ್ರಕಾರ ಕೊಡ್ತಾಯಿದ್ವಿ. 3 ಮಂತ್ಸ್ ಒನ್ಸು ಒಂದು ವ್ಯಾಕ್ಸಿನೇಷನ್ ಮಾಡ್ತಾಯಿದ್ವಿ. ನಮ್ಗೆ ಇದುವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಒಂದಿನ ಇದು ನನಗೆ ಸುಸ್ತಾಗಿದೆ ಅಂತ ಮಲ್ಕೊಂಡಿಲ್ಲ ಸರ್.